ಪೀಣ್ಯದಲ್ಲಿ ಮೊನ್ನೆ ಪತ್ನಿಯ ಕುತ್ತಿಗೆ ಮೇಲೆ ಕಾಲಿಟ್ಟು ತುಳಿದು ಕೊಲೆ ಮಾಡಲಾಗಿತ್ತು. ಆ ಪ್ರಕರಣದ ಒಂದು ಅಪ್ಡೇಟ್ ಇದು. ತನಿಖೆ ವೇಳೆ ಕೊಲೆಗೆ ಕಾರಣ ಬಾಯ್ಬಿಟ್ಟಿದ್ದಾನೆ ಆರೋಪಿ ದನಿಯಪ್ಪ. ಏನು ಕಾರಣ ಅನ್ನೋದರ ಬಗ್ಗೆ ಈ ಸಂದರ್ಭದಲ್ಲಿ ಪತ್ನಿಯನ್ನ ಕೊಂದಿದ್ದಂತ ದನಿಯಪ್ಪ ಬಾಯ್ಬಿಟ್ಟಿದ್ದಾನೆ. ರಾಜಕೀಯದ ಹಾದಿಗೆ ಅಡ್ಡಲಾಗಿದ್ದ ಪತ್ನಿಯನ್ನೇ ಮುಗಿಸಿಬಿಟ್ಟಿದ್ದಾನೆ ಈ ಪತಿ. 3-4 ಕೋಟಿಯ ಮನೆ ಮತ್ತು ಆಸ್ತಿ ಪತ್ನಿ ಕಾವ್ಯ ಮತ್ತು ತಾಯಿ ಹೆಸರಲ್ಲಿತ್ತು. ಕನ್ಸ್ಟ್ರಕ್ಷನ್ ಬಿಸ್ನೆಸ್ ನಲ್ಲಿ ಕೋಟಿ ಕೋಟಿ ಗಳಿಸಿ ರಾಜಕೀಯದತ್ತ ಒಲವನ್ನ ತೋರಿಸುತ್ತಾ ಇದ್ದ ಈ ದನಿಯಪ್ಪ ಪೀಣ್ಯದ ಮನೆ ಸೇರಿ ಎಲ್ಲ ಆಸ್ತಿ ಮಾರಾಟ ಮಾಡೋದಕ್ಕೆ ದನಿಯಪ್ಪ ಪ್ಲಾನ್ ನಡೆಸಿದ್ದ. ಮಾರಾಟ ಮಾಡಿ ಊರಿಗೆ ಹೋಗಿ ಸೆಟ್ಲ್ ಆಗಿ ರಾಜಕೀಯದ ಬಯಕೆ, ರಾಜಕಾರಣಕ್ಕೆ ಬರಬೇಕು ಅನ್ನೋದು ಆಸೆಯಾಗಿತ್ತು. ಪತ್ನಿ ಕೊಲೆ ಮಾಡುವ 2 ದಿನದ ಮುಂಚೆ ಅಥಣಿಯ ತನ್ನೂರಿನಲ್ಲಿ ಬಾಡೂಟ ಹಾಕಿಸಿದ್ದ. ಊರಿನವರಿಗೆಲ್ಲ ಬಾಡೂಟ ವ್ಯವಸ್ಥೆ ಮಾಡಿ ಬಂದಿದ್ದ ಈತ. ಈ ಮೂಲಕ ರಾಜಕೀಯಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದ ದನಿಯಪ್ಪ. ಬಾಡೂಟ ಮಾಡಿಸಿದ್ದು ರಾಜಕೀಯ ಎಂಟ್ರಿಗೆ ಒಪ್ಪಿರಲಿಲ್ಲ ಪತ್ನಿ ಕಾವ್ಯ. ರಾಜಕಾರಣ ಬೇಡ ಅಂತ ಹೇಳಿ ಕಾವ್ಯ ಅವರು ಹೇಳಿರ್ತಾರೆ. ಬೆಂಗಳೂರು ಬಿಟ್ಟು ಹೋಗೋದು ಬೇಡ, ಆಸ್ತಿ ಮಾರಲು ಬಿಡಲ್ಲ ಅಂತ ಹೇಳಿ ಪತ್ನಿ ಹಠ ಹಿಡಿದಿರ್ತಾರೆ. ಇದೇ ಕಾರಣಕ್ಕೆ ಪ್ರೀ ಪ್ಲಾನ್ ಮಾಡಿ ಕೊಲೆಗೆ ಸ್ಕೆಚ್ ಹಾಕಿದ್ದ ಈ ಪತಿ ದನಿಯಪ್ಪ ಮಕ್ಕಳು ಶಾಲೆಗೆ ಹೋದ ಬಳಿಕ ಪತ್ನಿ ಕುತ್ತಿಗೆ ಮೇಲೆ ಕಾಲಿಟ್ಟು ತುಳಿದು ಕೊಲೆ ಮಾಡಿಬಿಟ್ಟಿದ್ದ. ಜೊತೆಗೆ ಆಕೆ ಪರಿಪರಿಯಾಗಿ ಬೇಡಿಕೊಂಡ್ರೂ ಕೂಡ ಬಿಟ್ಟಿರಲಿಲ್ಲ. ಪರಿಪರಿಯಾಗಿ ಬೇಡ್ಕೊಂಡಿದ್ಲಂತೆ, ಕೊಲೆ ಮಾಡಬೇಡಿ, ಬಿಟ್ಟು ಬಿಡಿ ನನ್ನನ್ನ ಅಂತ ಹೇಳಿ. ಆದರೂ ಕೂಡ ಬಿಡದೆ ಈತ ಕೊಲೆ ಮಾಡಿಬಿಟ್ಟಿದ್ದಾನೆ. ಪೀಣ್ಯ ಪೊಲೀಸರಿಂದ ಕೊಲೆಯ ಬಗ್ಗೆ ಈಗ ತನಿಖೆ ಮುಂದುವರೆದಿದೆ. ನಿಮಗೆ ದನಿಯಪ್ಪ ಫೋಟೋ ತೋರಿಸ್ತಾ ಇದ್ದೀವಿ, ಜೊತೆಗೆ ಕೊಲೆ ಆಗಿರುವಂಥ ಮಹಿಳೆ ಫೋಟೋ ಕೂಡ ತೋರಿಸ್ತಾ ಇದ್ದೀವಿ. ಕೊಲೆ ಮಾಡಿ ಅದಾದ ನಂತರ ಪೊಲೀಸ್ನವ್ರ ಕೈಗೆ ಸಿಕ್ಕಿರೋದು ಈ ಆರೋಪಿ. ಯಾಕೆ ಕೊಲೆ ಮಾಡಿದೆಯಾ, ಏನಾಯಿತು ಅಂತ ಕೇಳಿದಾಗ ಈತ ಈ ಎಲ್ಲ ಕಾರಣಗಳನ್ನು ಬಾಯ್ಬಿಟ್ಟಿದ್ದಾನೆ. ನಾನು ರಾಜಕೀಯಕ್ಕೆ ಹೋಗಬೇಕು ಅನ್ನೋದು ಭಾಳ ಆಸೆ ಆಗಿತ್ತು, ಬಟ್ ಈಕೆ ಮತ್ತು ತಾಯಿಯ ಹೆಸರಲ್ಲಿ ಆಸ್ತಿ ಇದ್ದಿದ್ದರಿಂದ ನನಗೆ ಈಕೆ ಆಸ್ತಿ ಪಾಸ್ತಿ ಮಾರೋದಕ್ಕೆ ಬೇಡ ಅಂತ ಹೇಳ್ತಾ ಇದ್ಲು. ಬೆಂಗಳೂರಲ್ಲೇ ಇರೋಣ, ನಾವು ಊರಿಗೆ ಹೋಗೋದು ಬೇಡ ಅಂತ ಹೇಳಿ ನನಗೆ ಅಡ್ಡ ಆಗಿದ್ಲು. ಸೊ ಇದರಿಂದ ನಾನು ಆಕೆಯನ್ನು ಕೊಂದಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಈತ ಒಪ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ನಿನ್ನೇನು ನೋಡಿದ್ದೀನಿ ಕಣ್ರಿ, ನಾನು ಇನ್ನೇನು ಮಾತಾಡ್ಸಿದ್ದೀವಿ, ಎಲ್ಲ ಮಾಡಿದ್ವಿ. ವಾಕ್ ಮಾಡ್ತಾರೆ ಸಾಯಂಕಾಲ ಟೈಮು ಎಲ್ಲ. ತುಂಬ ಒಳ್ಳೆ ಹುಡುಗಿ ಮಾತ್ರ. ಹಾಡು ಹೇಳೋಕ್ಕೆ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ. 4:15 5ವರೆಗೆ ಸಾಯಂಕಾಲ ಡೈಲಿ ಹೋಗ್ತಾ ಇದ್ವಿ. ಭಜನೆ, ಲಕ್ಷ್ಮೀ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಲ್ಲ ಅವಳು ಹಾಡು ಹೇಳೋಳು, ತುಂಬ ಚೆನ್ನಾಗಿ ಹೇಳೋಳು. ಅವಳನ್ನು ಕರ್ಕೊಂಡು ಹೇಳ್ತಾ ಇದ್ಲು, ಪಾಪ ಹಿಂಸೆ ಮಾಡಿ ಹೇಳಿಸ್ತಾ ಇದ್ವಿ. ಒಳ್ಳೆ ಹುಡುಗಿ ಮಾತ್ರ. ಗಂಡ ಹೆಂಡತಿ ನಡುವೆ ಹಂಗೆ ಅಂತ ಏನಿಲ್ಲ ರೀ, ತುಂಬ ಒಳ್ಳೆ ಚೆನ್ನಾಗಿದ್ರು ಇಬ್ಬರೂ. ಮಕ್ಕಳನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡವಳು ಪಾಪ. ಅವ್ರಿಗೂ ಪ್ರೀತಿ ಇವ್ರಿಗೂ ಪ್ರೀತಿ ಇರುತ್ತಲ್ವಾ, ಎಲ್ಲರಿಗೂ ಇರುತ್ತಲ್ವಾ. ಅದರಲ್ಲಿ ಏನೇನಾಯ್ತೋ ಏನೋ ಗೊತ್ತಿಲ್ಲ ರೀ ನಮಗೆ. ನೋಡ್ರಿ, ಕತ್ತಿನ ಮೇಲೆ ಈ ಥರ ಮಾಡಿಬಿಟ್ರೆ ಬೇಜಾರಾಗುತ್ತೆ. ಅಯ್ಯಪ್ಪನ ಮಾತಾಡ್ಸಾರಪ್ಪ, ಅಷ್ಟೇನು ಇದು ಅಂತಿರಲಿಲ್ಲ. ಆದರೂ ಅಯ್ಯಪ್ಪ ಅದು ಯಾಕೆ ಅಷ್ಟೊಂದು ದುರೇಶ ಆದರೂ ಗೊತ್ತಿಲ್ಲ. ಬಿಲ್ಡರು ನಮಗೆಲ್ಲ ಚೆನ್ನಾಗಿ ಗೊತ್ತು ರೀ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಮನೆಗೆಲ್ಲ ಬರೋರು ಹೋಗೋರು. ಅಯ್ಯಮ್ಮನೂ ಅಷ್ಟೇ, ಇಲ್ಲಿಗೆ ಬಂದಮೇಲೆ ತುಂಬ ಕ್ಲೋಸ್ ಆಗಿಬಿಟ್ಲು ನನಗೆ. ತುಂಬ ಚೆನ್ನಾಗಿ ಇದು ಮಾಡಿದ್ರು. ಈ ಕಡೆ ಎಲ್ಲ ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ಮಾಡೋದಲ್ಲ. ನೋಡು, ಅವ್ರದ್ದು ಎದುರುಗಡೆದು ಅವ್ರದ್ದೇನೆ ಪಾಪ. ಆ ಕಡೆದು ಅವ್ರದ್ದೇ, ಅದು ಅವ್ರದ್ದೇ. ಆಮೇಲೆ ಆ ಕಡೆ ಇನ್ನೊಂದು ಪಕ್ಕದ ಬರ್ತಲ್ಲೇ ಸಿಗುತ್ತಲ್ಲ, ಅದು ಅವ್ರದ್ದೇನೆ ಕಟ್ತಾ ಇರೋದು ಇವಾಗ. ಎಲ್ಲ ಹೇಳೋಳು ಪಾಪ ನಮಗೆ. ಎಲ್ಲ ಕಡೆಗೂ ಕರ್ಕೊಂಡು ಹೋಗೋಳು, ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋಗೋಳು ನನ್ನನ್ನು. ತುಂಬ ಪ್ರೀತಿ ದೇವ್ರ ಮೇಲೆ. ಬಂಡಿ ಕಾಳಿ ಅಮ್ಮ ಅಂದರೆ ಭಾರಿ ಇಷ್ಟ ಅವಳಿಗೆ. ಹೋಗೋಳು ಶುಕ್ರವಾರ ನನ್ನನ್ನು ಕರೆಯೋಳು ಹೋಗೋಕ್ಕೆ. ಒಂದು ಶುಕ್ರವಾರ ಹೋಗಿದ್ರದು ನಾವು. ನೋಡ್ರಿ, ನಿನ್ನೇನು ನೋಡಿದ್ದೀನಿ ಕಣ್ರಿ, ನಾನು ಇನ್ನೇನು ಮಾತಾಡ್ಸಿದ್ದೀವಿ, ಎಲ್ಲ ಮಾಡಿದ್ವಿ. ವಾಕ್ ಮಾಡ್ತಾರೆ ಸಾಯಂಕಾಲ ಟೈಮು ಎಲ್ಲ. ತುಂಬ ಒಳ್ಳೆ ಹುಡುಗಿ ಮಾತ್ರ. ಹಾಡು ಹೇಳೋಕ್ಕೆ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ. 4:15 5ವರೆಗೆ ಸಾಯಂಕಾಲ ಡೈಲಿ ಹೋಗ್ತಾ ಇದ್ವಿ. ಭಜನೆ, ಲಕ್ಷ್ಮೀ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಲ್ಲ ಅವಳು ಹಾಡು ಹೇಳೋಳು, ತುಂಬ ಚೆನ್ನಾಗಿ ಹೇಳೋಳು. ಅವಳನ್ನು ಕರ್ಕೊಂಡು ಹೇಳ್ತಾ ಇದ್ಲು, ಪಾಪ ಹಿಂಸೆ ಮಾಡಿ ಹೇಳಿಸ್ತಾ ಇದ್ವಿ. ಒಳ್ಳೆ ಹುಡುಗಿ ಮಾತ್ರ. ಗಂಡ ಹೆಂಡತಿ ನಡುವೆ ಹಂಗೆ ಅಂತ ಏನಿಲ್ಲ ರೀ, ತುಂಬ ಒಳ್ಳೆ ಚೆನ್ನಾಗಿದ್ರು ಇಬ್ಬರೂ. ಮಕ್ಕಳನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡವಳು ಪಾಪ. ಅವ್ರಿಗೂ ಪ್ರೀತಿ ಇವ್ರಿಗೂ ಪ್ರೀತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರೀಶ್,
ಈ ಘಟನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇತ್ತು. ಯಾಕೆ, ಯಾವ ಕಾರಣಕ್ಕೆ ಹೆಂಡತಿಯನ್ನ ಇಷ್ಟು ಭೀಕರವಾಗಿ ಕೊಲೆ ಮಾಡಿದ್ದಾರೆ ಗಂಡ ಅಂತ ಹೇಳಿ ತನಿಖೆಯಲ್ಲಿ ಏನೇನು ಗೊತ್ತಾಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ರಾಜಕೀಯದ ಪಿತ್ತ ನೆತ್ತಿಗೆ ಹತ್ತಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮವಾದಂತಹ ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈತ ಸ್ಥಿತಿವಂತ, ಅದೇ ರೀತಿ ಹಣವಂತ ಕೂಡ ಆಗಿದ್ದ. ಬೆಂಗಳೂರಿನಲ್ಲಿ ಸಾಕಷ್ಟು ಬಿಲ್ಡಿಂಗ್ ಗಳನ್ನ ಕಟ್ಟಿ ಮಾರಿ ಸಾಕಷ್ಟು ಹಣವನ್ನ ಈತ ಗಳಿಸಿದ್ದ. ಆದ್ರೆ ಯಾವಾಗ ಹಣದ ಒಂದು ಮಟ್ಟ ಜಾಸ್ತಿ ಆಗ್ತಾ ಹೋಯ್ತು, ಈತನಿಗೆ ಫ್ರೆಂಡ್ಸ್ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಹೋದ್ರು. ರಾಜಕೀಯದ ಬಗ್ಗೆ ಆಸಕ್ತಿಯನ್ನ ಬೆಳೆಸ್ಕೊಂಡು ಅದೇ ರೀತಿ ಸಾಕಷ್ಟು ಈತನ ಫ್ರೆಂಡ್ಸ್ ಏನಿದ್ದಾರೆ ಅವರು, ನೀನು ಹಳ್ಳಿಗೆ ಬಾ, ನಮ್ಮ ಊರಿಗೆ ಬಾ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು, ಅದೇ ರೀತಿ ತಾಲೂಕು ಪಂಚಾಯತಿ ಅಥವಾ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಗಳನ್ನ ನೀನು ಏನು ಒಂದು ಸ್ಪರ್ಧಿಸಿದ್ದೆ, ಆದ್ರೆ ಖಂಡಿತವಾಗಿಯೂ ನೀನು ಗೆಲ್ತೀಯ. ಯಾಕೆಂದ್ರೆ ಸಾಕಷ್ಟು ಹಣವನ್ನ ಇಟ್ಕೊಂಡಿದ್ಯಾ, ಬೆಂಗಳೂರಲ್ಲಿ ಏನ್ ಮಾಡ್ತೀಯ, ಅದೇ ಜೀವನ, ಎಲ್ಲ ವಿಚಾರಗಳನ್ನ ಈತನ ತಲೆಗೆ ತುಂಬಿದ್ರಂತೆ. ಅದೇ ರೀತಿ ಈತ ಹೆಂಡತಿಯ ಬಳಿ ಯಾವಾಗ ಈ ಒಂದು ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡಿದ್ನು, ಆ ಸಂದರ್ಭದಲ್ಲಿ ಆಕೆ ಇದಕ್ಕೆ ಸಂಪೂರ್ಣವಾಗಿ ನಿರಾಕರಿಸಿದ್ಲು ಅನ್ನೋ ಮಾಹಿತಿ ಇದೆ. ಇದೇ ಸಿಟ್ಟು ಸುಮಾರು 3 ರಿಂದ 4 ವರ್ಷಗಳ ಕಾಲ ಇದೇ ಸಿಟ್ಟನ್ನ ಆಕೆ ಮೇಂಟೈನ್ ಮಾಡ್ಕೊಂತ ಬಂದಿದ್ಲು. ಆದ್ರೆ ಯಾವಾಗ ಈತನ ರಾಜಕೀಯದ ಪಿತ್ತ ಜಾಸ್ತಿ ಆಯ್ತು, ಆ ಸಂದರ್ಭದಲ್ಲಿ ಆಕೆಯನ್ನ ಮುಗಿಸುವ ಒಂದು ಮನಸ್ಸನ್ನ ಮಾಡಿದ್ದಾನೆ ಅಂತಾನೆ ಹೇಳ್ಬೋದು. ಕೊಲೆಯಾದ 2 ದಿನಗಳ ಹಿಂದೆ ಈತ ತನ್ನ ಊರಿಗೆ ಹೋಗಿ ಅಲ್ಲಿ ಏನು ನಾನ್ ವೆಜ್ ಊಟವನ್ನ ಹಾಕಿಸಿ ಬಂದಿದ್ದಂತೆ. ನಾನು ಊರಿಗೆ ಬರ್ತೀನಿ, ನಾನು ರಾಜಕೀಯಕ್ಕೆ ಸೇರ್ಕೋತೀನಿ, ಇವೆಲ್ಲ ವಿಚಾರಗಳನ್ನ ಅಲ್ಲಿ ಏನು ಅಲ್ಲಿನ ಮುಖಂಡರ ಜೊತೆ ಮಾತನಾಡಿ ಬಂದಿದ್ದ. ಅದೇ ರೀತಿ ಇಲ್ಲಿಗೆ ಬಂದು ಅದೇ ವಿಚಾರವನ್ನ ಹೇಳಿದಾಗ ಹೆಂಡತಿ ಸಾಕಷ್ಟು ಜಗಳವನ್ನ ಮಾಡಿದ್ಲು. ನಂತರದಲ್ಲಿ ಜಗಳ ಅತಿರೇಕಕ್ಕೆ ಹೋಗಿ ಯಾವಾಗ ಮಕ್ಕಳು ಶಾಲೆಗೆ ಹೋಗಿದ್ರು, ಆ ಸಂದರ್ಭದಲ್ಲಿ ಆಕೆಯ ಕುತ್ತಿಗೆಯ ಮೇಲೆ ಕಾಲಿಟ್ಟು ಆಕೆಯನ್ನ ಫಿನಿಶ್ ಮಾಡಿದ್ದ. ನಂತರದಲ್ಲಿ ಏನು ಗೊತ್ತಿಲ್ಲ ಅನ್ನೋ ರೀತಿ ಈತ ನಾಟಕ ಆಡಿದ್ದ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಯಾವಾಗ ಪೊಲೀಸರು ಅವರ ಶೈಲಿನಲ್ಲಿ ಬೆಂಡೆತ್ತಿ ಈತನ ವಿಚಾರಣೆಯನ್ನ ಮಾಡಿದ್ರು, ಆ ನಂತರದಲ್ಲಿ ಆತ ನಿಖರವಾದ ಕಾರಣವನ್ನ ಹೇಳಿದ್ದಾನೆ. ಈ ಒಂದೇ ಒಂದು ಕಾರಣದಿಂದ ಅಷ್ಟೇ ಈತ ಏನು ಆಕೆಯನ್ನ ಮುಗಿಸಿದ್ದಾಗಿ ಈತ ಒಪ್ಕೊಂಡಿದ್ದಾನೆ. ಹೀಗಾಗಿ ಬೆಂಗಳೂರಿನ ಆಸ್ತಿಯನ್ನೆಲ್ಲ ಮಾರಿ ಊರಿಗೆ ಹೋಗಿ ಸೆಟ್ಲ್ ಆಗ್ಬೇಕು ಎನ್ನುವ ಯೋಚನೆ ಈತನದ್ದಾದ್ರೆ, ಆಕೆಯ ಹೆಂಡತಿಯದು ಬೆಂಗಳೂರಿನಲ್ಲಿ ನಾವೀಗ ಚೆನ್ನಾಗಿದ್ದೇವೆ, ಯಾಕೆ ನೀನು ಊರಿಗೆ ಹೋಗ್ತಾ ಇದೀಯಾ, ಇಲ್ಲೇ ಯಾವ್ದಾದ್ರು ಎಲೆಕ್ಷನ್ ಅಲ್ಲಿ ನೀನು ಕಂಟೆಸ್ಟ್ ಮಾಡು ಎನ್ನುವ ಕೆಲವೊಂದು ಸಲಹೆಗಳನ್ನ ಹೆಂಡತಿ ನೀಡಿದ್ಲು. ಆದ್ರೆ ಇದಾವುದಕ್ಕೂ ಈತ ಒಪ್ಪದೇನೆ, ನಾನು ನೇರವಾಗಿ ಊರಿಗೆ ಹೋಗ್ಬೇಕು, ಊರಲ್ಲಿ ನಾನು ML ಎಲೆಕ್ಷನ್ ನ ಏನು ಅಲ್ಲಿ ಸ್ಪರ್ಧಿಸಬೇಕು, ಇವೆಲ್ಲ ಯೋಚನೆಗಳನ್ನ ತಲೆಯಲ್ಲಿ ಇಟ್ಟುಕೊಂಡು ಈತ ಈಕೆಯನ್ನ ಮುಗಿಸಿದ್ದಾನೆ. ಒಟ್ಟಾರೆ ಈ ಒಂದು ಪ್ರಕರಣಕ್ಕೆ ಅಂತಿಮವಾದಂತಹ ಟ್ವಿಸ್ಟ್ ಸಿಕ್ಕಿದ್ದು ಸದ್ಯ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಎಲ್ಲ ಸಾಧ್ಯತೆ ಇದೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.